ಶ್ರೀ ಗುರು ರಾಘವೇಂದ್ರಾಯ ನಮಃ. ಕರ್ನಾಟಕದ ಎಲ್ಲ ನನ್ನ ಪ್ರೀತಿಯ ಬಾಂಧವರಿಗೆ ಗ್ರಾಮ ಒನ್ಗೆ ಸ್ವಾಗತ ಸುಸ್ವಾಗತ. ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಇನ್ನು ಮುಂದೆ ನೀವು ನೋಟ್ರಿ ಮಾಡಿಸಲು ನಿಮ್ಮ ತಾಲೂಕು ಜಿಲ್ಲೆಗೆ ಹೋಗುವ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನಿಮ್ಮ ಗ್ರಾಮ ಒನ್ನಲ್ಲೇ ಇ ಸ್ಟಾಂಪ್ ಸೌಲಭ್ಯ ಸರ್ಕಾರ ಒದಗಿಸಿದ್ದು, ಇನ್ನು ಮುಂದೆ ನಿಮ್ಮ ಗ್ರಾಮ ಒನ್ನಲ್ಲೇ ಕೇವಲ 5 ರಿಂದ 10 ನಿಮಿಷದಲ್ಲಿ ನಿಮಗೆ ಈ ಸ್ಟಾಂಪ್ ಕೊಡಲಾಗುತ್ತದೆ. ಮಾಡಿಸ್ಕೊಬನ್ನಿ, ನಾವು ತಾಲೂಕು ಕಚೇರಿಗೆ ಹೋಗ್ಬೇಕಾಯ್ತು, ಜಿಲ್ಲೆಗೆ ಹೋಗ್ಬೇಕಾಯ್ತು, ಇಲ್ಲ ಹೋಬ್ಳಿಗೆ ಹೋಗ್ಬೇಕಾಯ್ತು. ಈಗ ಆ ತೊಂದರೆನ ತಪ್ಪಿಸ್ಬೇಕು ಅಂತಲೇ ಸರ್ಕಾರ ನಿಮಗೋಸ್ಕರ ಅಂತಲೇ ಗ್ರಾಮ ಒನ್ನಲ್ಲೇ ಈ ಸ್ಟಾಂಪ್ನ ತಂದಿದೆ ನಿಮಗೆ. ಅದು ಕೂಡ ಪೇಪರ್ಲೆಸ್ ಈ ಸ್ಟಾಂಪ್. ನಾವು ಏನೇ ಒಂದು ಮಾಡಿಸ್ಬೇಕಾದ್ರೂ, ಈ ಖಾತೆ ಮಾಡಿಸ್ಬೇಕಾದ್ರೂ, ಪಂಚಾಯತಿಲಿ ಯಾರು ಸಣ್ಣ ಪುಣ್ಣ ಕೆಲಸ ಮಾಡಿಸ್ಬೇಕಾದ್ರೂ ಈಗ ನೋಟ್ರಿ ಕೊಡೆ, ಲಾಯರ್ ನೋಟ್ರಿ ಕೊಡಲೇಬೇಕು ಅಂತಾರೆ. ಈಗ ಈ ಸ್ಟಾಂಪ್ ಬೇಕೇ ಬೇಕು ಅಂತಾರೆ. ಈ ಸ್ಟಾಂಪ್ನ ಆ ಉದ್ದೇಶದಿಂದನೇ ಸರ್ಕಾರ ನಮ್ಮ ಗ್ರಾಮನಲ್ಲೇ ಈ ಸ್ಟಾಂಪ್ ಸೌಲಭ್ಯನ ತಂದಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಗ್ರಾಮಗಳಿಗೆ ಹೋಗಿ ಇನ್ನು ಮುಂದೆ ಈ ಸ್ಟಾಂಪ್ ಸೌಲಭ್ಯನ ಪಡ್ಕೊಳ್ಳಿ. ಅಫಿಡೇವಿಟ್ ಆಗಲಿ, ಟೈಪಿಂಗ್ ಆಗಲಿ, ಯಾವುದೋ ಒಂದು ಮ್ಯಾಟ್ರ್ ಇರಲಿ, ಏನಾರು ಇರಲಿ, ಎಲ್ಲ ರೆಡಿ ಮಾಡಿ ನಿಮ್ಮ ಗ್ರಾಮವನ್ನಲ್ಲೇ ಇನ್ನು ಮುಂದೆ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಆಗಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಗ್ರಾಮವನ್ಗಳಿಗೆ ಹೋಗಿ ಈ ಸ್ಟಾಂಪ್ ಸೌಲಭ್ಯನ ಪಡ್ಕೋಬೇಕು. ಮತ್ತು ನನ್ನ ಗ್ರಾಮ ಒನ್ ಮಿತ್ರರಿಗೆ ಈ ಸ್ಟಾಂಪ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅರ್ಜಿ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಈ ಸ್ಟಾಂಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಲಾಗಿನ್ ಮಾಡ್ಕೊಳ್ಳಿ. ಡಿಜಿಟಲ್ ಅಗ್ರಿಮೆಂಟ್ ಸಿಗ್ನೇಚರ್ ಓಪನ್ ಮಾಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ ನೇಮ್ ಕೇಳುತ್ತೆ. ನೀವೇನು ಏನು ಪರ್ಪಸ್ ಮಾಡ್ತಾ ಇದ್ದೀರಾ ಆ ನೇಮ್ ಕೊಡಿ. ಅಫಿಡೇವಿಟ್ ಈಗ ನೇಮ್ ಇದಕ್ಕಾಗಲಿ ಬ್ಯಾಂಕ್ ಪರ್ಪಸ್ಸಾ, ರೆವಿನ್ಯೂ ಪರ್ಪಸ್ಸಾ, ಇಲ್ಲ ಯಾವ್ದಾರ ಬೇರೆ ಕೆಲಸದ ಪರ್ಪಸ್ಸಾ, ಇಲ್ಲ ಪಂಚಾಯತಿ ಪರ್ಪಸ್ಸಾ, ಏನಿರುತ್ತೆ ಆ ಪರ್ಪಸ್ದು ನೇಮ್ ಹಾಕಿ. ನೆಕ್ಸ್ಟು ನೀವೇನು ರೆಡಿ ಮಾಡ್ಕೊಂಡಿರ್ತೀರೋ ಆ PDF ಫೈಲ್ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ನೀವು ಏನು ನೇಮ್ ಸೇವ್ ಹಾಕೊಂಡಿದ್ದೀರಿ, ಏನು ಪರ್ಪಸ್ ಮಾಡಿರ್ತೀರ ಅದನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಡು ಯು ನೀಡ್ ಈ ಸ್ಟಾಂಪ್ ಪೇಪರ್ ಅಂತ ಕೇಳುತ್ತೆ, ಅದು ಓಕೆ ಕೊಡಿ. ನೆಕ್ಸ್ಟು ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡಿ. ಫಸ್ಟ್ ಪಾರ್ಟಿ ನೇಮ್, ಫಸ್ಟ್ ಪಾರ್ಟಿ ಯಾರು ಇರ್ತಾರೋ ಅವ್ರ ನೇಮ್ ಹಾಕಿ. ಸೆಕೆಂಡ್ ಪಾರ್ಟಿ ಪಂಚಾಯತಿ ಪರ್ಪಸ್ ಇರುತ್ತಾ, ಬ್ಯಾಂಕ್ ಪರ್ಪಸ್ ಇರುತ್ತಾ, ಯಾವುದಿರುತ್ತೆ ಅದು ನೇಮ್ ಹಾಕಿ. ನಂದು ಬ್ಯಾಂಕ್ ಆಫ್ ಬರೋಡಾ ಪರ್ಪಸ್ ಇತ್ತು, ಬ್ಯಾಂಕ್ ಆಫ್ ಬರೋಡಾ ನೇಮ್ ಹಾಕಿದ್ದೀನಿ. ನೆಕ್ಸ್ಟು ಅಫಿಡೇವಿಟ್ ಫಾರ್ 4 ಅಂತ ಸೆಲೆಕ್ಟ್ ಮಾಡಿ 100 ರೂಪೀಸ್ ಅಂತ ಹಾಕಿ. ನೀವು ಎಷ್ಟು ರೂಪಾಯಿ ಮಾಡ್ತಾ ಇರ್ತೀರೋ ಅಷ್ಟು ರೂಪಾಯಿ ಅಮೌಂಟ್ ಹಾಕಿ. ಹಾಗೆ ನೆಕ್ಸ್ಟು ನೆಕ್ಸ್ಟ್ ಫಾಲೋಅಪ್ ಮಾಡಿದ್ರೆ ಮೊಬೈಲ್ ನಂಬರ್ಗೆ ಆ್ಯಡ್ ಕೊಡೋಕೆ ಹೋದರೆ ಮೊಬೈಲ್ ನಂಬರ್ ಕೇಳುತ್ತೆ, ಅವ್ರ ಮೊಬೈಲ್ ನಂಬರ್ ಹಾಕಿ. ಕಸ್ಟಮರ್ ನಂಬರೇ ಹಾಕಿ. ಅದಕ್ಕೆ ನಿಮ್ಮ ನಂಬರಿನ ಹಾಕೊಳಕ್ಕೆ ಹೋಗ್ಬಿಡಿ. ಕಸ್ಟಮರ್ನ ಮೊಬೈಲ್ ನಂಬರ್ ಏನಿದೆ ಅದೇ ನಂಬರ್ ಹಾಕಿ. ಅವ್ರ ನಂಬರ್ಗೆ OTP ಬರುತ್ತೆ. ನೆಕ್ಸ್ಟು ಅವ್ರ ಅಡ್ರೆಸ್ಸು, ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತೆ ಅವ್ರು ಯಾವ ಅಡ್ರೆಸ್ ಹೇಳ್ತಾರೋ ಆ ಅಡ್ರೆಸ್ ಹಾಕಿ. ಅಡ್ರೆಸ್ ಹಾಕಾದ್ಮೇಲೆ ನೆಕ್ಸ್ಟು ಅವ್ರದ್ದು ಪಿನ್ ಕೋಡ್ ಹಾಕಿ. ಯಾವ ಏರಿಯಾ ಇದೆ, ಯಾವ ಜಿಲ್ಲೆ ಇದೆ ಆ ಪಿನ್ ಕೋಡ್ ಹಾಕಿ. ಪಿನ್ ಕೋಡ್ ಹಾಕಿ ನೆಕ್ಸ್ಟ್ ಕೆಳಗಡೆ ನೀವು ಅವ್ರ ಡೇಟ್ ಆಫ್ ಬರ್ತ್ ಹಾಕಿ. ಅವ್ರದ್ದು ಯಾವ ಆಧಾರ್ ಕಾರ್ಡಲ್ಲಿ ಯಾವ ಡೇಟ್ ಆಫ್ ಬರ್ತ್ ಇರುತ್ತೋ, ಯಾವ ಇಯರ್ ಇರುತ್ತೋ, ಯಾವ ಡೇಟ್ ಇರುತ್ತೋ ಆ ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡಿ ಆ ಡೇಟ್ ಆಫ್ ಬರ್ತ್ ಹಾಕಿ. ಹ್ಯಾಡ್ ಕೊಡೋಕೆ ಹೋದಾಗ ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ, ಆವಾಗ ಪಾನ್ ಕಾರ್ಡ್ ಹಾಕಿ. ಸ್ಟಾರ್ಟಿಂಗಲ್ಲಿ ಯಾವತ್ತು ಪಾನ್ ಕಾರ್ಡ್ ನಂಬರ್ ಹಾಕೋಕೆ ಹೋಗಬೇಡಿ ದಯವಿಟ್ಟು. ನೀವು ಎಲ್ಲ ಪ್ರೊಸೆಸಿಂಗ್ ಮುಗಿದು ನೆಕ್ಸ್ಟ್ ಕಂಟಿನ್ಯೂ ಹ್ಯಾಡ್ ಕೊಡೋಕೆ ಹೋಗ್ತಿರಲ್ಲ ಆವಾಗ ಅವ್ರದ್ದು ಪಾನ್ ಕಾರ್ಡ್ ನಂಬರ್ ಹಾಕಿ. ಮತ್ತು ಇನ್ನೊಂದು ಫಸ್ಟ್ ಪಾರ್ಟಿ ಯಾರು ಇರ್ತಾರೋ ಅವ್ರದ್ದೇ ಪಾನ್ ಕಾರ್ಡ್, ಸೆಕೆಂಡ್ ಪಾರ್ಟಿದೇನು ಅವಶ್ಯಕತೆ ಇರೋಲ್ಲ. ಫಸ್ಟ್ ಪಾರ್ಟಿ ಯಾರು ಕೊಟ್ಟಿರ್ತಾರೋ ಅವ್ರದ್ದು ಪಾನ್ ಕಾರ್ಡ್ ನಂಬರ್ ಹಾಕಿ. ನೆಕ್ಸ್ಟು ಸಬ್ಮಿಟ್ ಮಾಡಿ. ಒಂದು ಸಾರಿ ನೋಡಿಕೊಂಡು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ನಿಮಗೆ ಕಂಟಿನ್ಯೂ ಅಂತ ಬರುತ್ತೆ, ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಅಮೌಂಟ್ ತೋರಿಸುತ್ತೆ ನಿಮಗೆ ಎಷ್ಟು ಕಟ್ಟಾಗುತ್ತೆ ಏನು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿದ ತಕ್ಷಣ ನಿಮಗೆ ಒಂದು ಕ್ಯಾಪ್ಚರ್ ವೆರಿಫಿಕೇಷನ್ ಬರುತ್ತೆ. ಕ್ಯಾಪ್ಚರ್ ಕೋಡ್ನ ಎಂಟ್ರ್ ಮಾಡಿದ ತಕ್ಷಣ ಕಸ್ಟಮರ್ ನಂಬರ್ ಏನಿರುತ್ತೋ ನೋಡಿ, ಈ ಥರ ಕ್ಯಾಪ್ಚರ್ ವೆರಿಫಿಕೇಷನ್ ಕೊಡುತ್ತೆ. ಈ ಕ್ಯಾಪ್ಚರ್ ಏನಿದೆ ಅದನ್ನು ಹಾಕಿ. ಕಸ್ಟಮರ್ ನಂಬರ್ ಏನಿರುತ್ತೋ ಅದಕ್ಕೆ ಒಂದು OTP ಹೋಗುತ್ತೆ. OTP ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದ ತಕ್ಷಣ ವೆರಿಫೈ ಕೊಡಿ. ನೆಕ್ಸ್ಟು ನಿಮಗೆ ಅಗ್ರಿಮೆಂಟ್ ತೋರಿಸುತ್ತೆ ನೋಡಿ, ಈ ಥರ ಇದೆ. ನೀವೇನು ಅಪ್ಲೋಡ್ ಮಾಡಿರ್ತೀರೋ ಅದನ್ನು ತೋರಿಸುತ್ತೆ. ಐ ಅಗ್ರಿ ಅಂತ ಕೊಡಿ. ಐ ಅಗ್ರಿ ಅಂತ ಕೊಟ್ಟ ತಕ್ಷಣ ನಿಮಗೆ ನೆಕ್ಸ್ಟ್ KYCಗೆ ಹೋಗುತ್ತೆ. KYC ಕೊಡಿ. ಅಗ್ರಿಮೆಂಟ್ ಪೇಪರ್ ನಿಮಗೆ ಶೋ ಆಗುತ್ತೆ ನೋಡಿ, ಈ ಥರ ಬರುತ್ತೆ ಅಂದ್ಬಿಟ್ಟು ಶೋ ಆಗುತ್ತೆ. ಕ್ಲಿಯರ್ ಕೊಡಿ. ಕ್ಲಿಯರ್ ಕೊಟ್ಬಿಟ್ಟು ನೆಕ್ಸ್ಟು ನಿಮಗೆ ಆಧಾರ್ KYCಗೆ ಹೋಗುತ್ತೆ. ಇದು ಆಧಾರ್ KYC ಮತ್ತು ಯಾರ್ದು ಮಾಡಬೇಕು ಅಂದರೆ OTP ಬೇಸಿಕ್ ಮೇಲೆ ಮಾಡಿ. ಏನು ಫಿಂಗರ್ ಏನು ತಗೋಬೇಕು ಅನ್ನೋದೇನಿಲ್ಲ, OTP ಬೇಸಿಕ್ ಮೇಲೆ ಮಾಡಿ. ಆಧಾರ್ ಕಾರ್ಡ್ ನಂಬರು ಕಸ್ಟಮರ್ದೇ ಹಾಕಬೇಕು. ನೀವು ಯಾವ ಪಾರ್ಟಿ ಯಾರ್ದು ಮೆನ್ಷನ್ ಮಾಡಿರ್ತೀರ ಅವ್ರದ್ದು ಆಧಾರ್ ಕಾರ್ಡ್ ನಂಬರು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ಅವ್ರಿಗೆ ಸೆಂಡ್ OTP ಅಂತ ಕೊಡಿ. ಕಸ್ಟಮರ್ ನಂಬರ್ಗೆ OTP ಹೋಗುತ್ತೆ. ಇದು ಬಂದು ಆಧಾರ್ ವೆರಿಫೈ. ಇದು ಆಧಾರ್ OTP ಬಂದ ತಕ್ಷಣ ಕ್ಲಿಕ್ ಮಾಡಿ ಈ ಸಿಗ್ನೇಚರ್ ಕೊಡಿ. ನೆಕ್ಸ್ಟು ನಿಮಗೆ ಅಗ್ರಿಮೆಂಟ್ ಕಾಪಿ ವಿತಿನ್ 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡಲ್ಲಿ ನಿಮಗೆ ಅಗ್ರಿಮೆಂಟ್ ಕಾಪಿ ಕಂಪ್ಲೀಟಾಗಿ ಶೋ ಆಗುತ್ತೆ. ಮತ್ತು ಇದರಲ್ಲಿ ನಿಮಗೆ 100 ರೂಪಾಯಿ ಕಟ್ಟಾಗಲ್ಲ, ಪ್ರೊಸೆಸಿಂಗ್ ಚಾರ್ಜ್ ಎಲ್ಲ ಸೇರಿ ಕಟ್ಟಾಗಿರುತ್ತೆ. ಅದನ್ನು ನೋಡಿ
ಕಸ್ಟಮರ್ ಹತ್ರ ನೀವು ಅಮೌಂಟ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ದಯವಿಟ್ಟು ಕರ್ನಾಟಕ ಜನತೆ ಇದರ ಪ್ರಯೋಜನ ಪಡ್ಕೊಳ್ಳಿ. ಮತ್ತು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಹೀಗೆ ಇರಲಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.